ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಇಂದು ನಾವು ಮೊಬೈಲ್ ಮೂಲಕ ವಿದ್ಯಾಗಮ 2ರ ಹಾಜರಾತಿಯನ್ನು ಹಾಕುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನೀವು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ SATS ಅಂತ ಟೈಪ್ ಮಾಡಿ. SATS ಅಂತ ಟೈಪ್ ಮಾಡಿದಾಗ ನಿಮಗೆ SATS ಕರ್ನಾಟಕ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ. ಆ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇಲ್ಲಿ SATS ಕರ್ನಾಟಕ ಅಂತಕ್ಕಂಥ ಅಪ್ಲಿಕೇಶನ್ ಏನಾಗ್ತಾ ಇದೆ, ಇನ್ಸ್ಟಾಲ್ ಆಗ್ತಾ ಇದೆ. ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಇದು ಇನ್ಸ್ಟಾಲ್ ಆದ ತಕ್ಷಣ ತಮಗೆ ಕೆಲವೊಂದು ಮಾಹಿತಿಯನ್ನು ಕೇಳುತ್ತೆ. ಓಪನ್ ಅಂತ ಕೊಡಿ. ಅಲೋ ಲೊಕೇಶನ್ ಅಂದರೆ ಅಲೋ ಅಂತ ಕೊಡಿ. ಅಲೋ ಮಾಡಿ. ಆಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಶಾಲೆಯ SATSನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಿ. ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ದಿಸ್ ಐಕಾನ್ ಇಂಡಿಕೇಟ್ ದ್ಯಾಟ್ ರಿಕ್ವೈರ್ಡ್ ಇಂಟರ್ನೆಟ್ ಕನೆಕ್ಷನ್ ಫಾರ್ ದಿಸ್ ಆ್ಯಕ್ಟಿವಿಟಿ ಅಂತೆ. ಗಾಟ್ ಇಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತೆ. ನೀವು ಡೌನ್ಲೋಡ್ ಅಂತ ಕೊಡಿ. ಕೆಳಗಡೆ ನೋಡ್ತಾ ಇದ್ದೀರಿ, ಈ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ನೀವು ಕೊಟ್ಟಾಗ ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅನ್ನುತ್ತೆ. ಡೌನ್ಲೋಡ್ ಅಂತ ಕೊಡಿ. ನೀವಿಲ್ಲಿ ನೋಡ್ತಾ ಇದ್ದೀರಿ ಡೌನ್ಲೋಡ್ ಡಾಟಾ ಅಂತಿದೆ. ಆ ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಮೊಬೈಲ್ ಆ್ಯಪಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಟಾಗಳೇನಾಗ್ತವೆ, ಡೌನ್ಲೋಡ್ ಆಗುತ್ತವೆ. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ಮಾಡಿಕೊಂಡ ನಂತರ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ನಿಮಗೆ ಯಾವ ತರಗತಿ ಬೇಕೋ ಆ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅಂದರೆ ವಿದ್ಯಾಗಮ ನಡೆದಿರ್ತಕ್ಕಂತಹ ತರಗತಿಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮಾರ್ನಿಂಗ್ ಅವಧಿಯಲ್ಲಿ ಯಾವ ತರಗತಿಗಳು ನಡೆದಿರ್ತವೆ ಅಂದರೆ ಮುಂಜಾನೆ ಅವಧಿಯಲ್ಲಿ ಯಾವ ತರಗತಿಗಳು ನಡೆದಿರ್ತವೆ ಅದೇ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅದನ್ನು ಮಧ್ಯಾಹ್ನ 12 ಗಂಟೆ ಒಳಗಾಗಿಯೇ ಆ ಹಾಜರಾತಿಯನ್ನು ಹಾಕಬೇಕಾಗತ್ತೆ. ಮಧ್ಯಾಹ್ನ ನಡೆದಿರ್ತಕ್ಕಂಥ ತರಗತಿಗಳನ್ನು ಮಧ್ಯಾಹ್ನ 3 ಗಂಟೆ ಒಳಗಾಗಿ ತಾವು ಹಾಜರಾತಿಯನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ತಮಗೆ ಒಂದು ಎಕ್ಸಾಂಪಲ್ ಆಗಿ ಒಂದು ತರಗತಿಯನ್ನು ಇಲ್ಲಿ 8ನೇ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಷನ್ 1 ಇದ್ದರೆ ತನ್ನಿಂತಾನೇ A ಅಂತ ಬಂದಿದೆ. 2 ಇದ್ದರೆ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಟೆಂಡೆನ್ಸ್ ಬಾಯ್ ಅಂದರೆ ಯಾವ ಶಿಕ್ಷಕರು ಹಾಕ್ತಾ ಇದ್ದಾರೆ ಅವರ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಟೆಂಡೆನ್ಸ್ ಅವ್ರದ್ದೇ ಆಗಿದ್ದರೆ ಅವ್ರ ಹೆಸರನ್ನು ನೀವು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಬೇರೆದವ್ರದ್ದಾಗಿದ್ದರೆ ಬೇರೆಯವ್ರ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಶಾಲೆ ಶಿಫ್ಟ್ ಇದ್ದರೆ ಮಾರ್ನಿಂಗ್ ಇದ್ದರೆ ಮಾರ್ನಿಂಗ್ ತೊಗೊಳ್ಳಿ, ನೂನ್ ಇದ್ದರೆ ನೂನ್ ತೊಗೊಳ್ಳಿ, ಈವ್ನಿಂಗ್ ಇದ್ದರೆ ಈವ್ನಿಂಗ್ ತೊಗೊಳ್ಳಿ, ಅಥವಾ ಕಾಮನ್ ಆಗಿದ್ದರೆ ಡೈಲಿ ತೊಗೊಂಡು ನೀವೇನು ಮಾಡಿ ಫಿಲ್ ಅಟೆಂಡೆನ್ಸ್ ಅಂತ ಕೊಡಿ. ಫಿಲ್ ಅಟೆಂಡೆನ್ಸ್ ಅಂತ ಕೊಟ್ಟಾಗ ಈ ರೀತಿ ಏನಾಗುತ್ತೆ, ಎಲ್ಲ ವಿದ್ಯಾರ್ಥಿಗಳ ಒಂದು ಮಾಹಿತಿ ಬರುತ್ತೆ. ಆಲ್ರೆಡಿ ಇದನ್ನು ಹಾಕಿರುವುದರಿಂದ ಇದು ನಮಗೇನು ತೋರಿಸ್ತಾ ಇದೆ, ಈ ರೀತಿ ನಮಗೆ ತೋರಿಸ್ತಕ್ಕಂಥದ್ದು. ಇಲ್ಲಿ ನೋಡಿ ತಾವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ 1ನೇ ಹುಡುಗರಿಗೆ ಏನು ಮಾಡಿದ್ದಾರೆ, ರೈಟ್ ಮಾರ್ಕ್ ಮಾಡಿರ್ತಕ್ಕಂಥದ್ದು. ರೈಟ್ ಮಾರ್ಕ್ ಅಂದರೆ ಇದು ಇನ್ನು ಸ್ಕೂಲ್ ಪ್ರಿಮೈಸಸ್ 1ನೇದಲ್ಲಿ ಟಿಕ್ ಬಂದಿದೆಯಲ್ಲ, ಇದು ಏನಪ್ಪ ತೋರಿಸುತ್ತಂದರೆ ಇದು ಸ್ಕೂಲ್ ಪ್ರಿಮೈಸಸ್. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಈ ರೀತಿ ಟಿಕ್ ಮಾಡಿದರೆ ಇದು ಸ್ಕೂಲ್ ಪ್ರಿಮೈಸಸ್ಸು. ಇನ್ನು ನೀವು ಆನ್ಲೈನಲ್ಲಿ ಟಿಕ್ ಮಾಡಬೇಕಾದ್ರೆ ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಇದು ಆನ್ಲೈನಲ್ಲಿ ಬರ್ತಕ್ಕಂಥದ್ದು. ನಾನು ಒಂದು ತಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಈ ರೀತಿ ಟಿಕ್ ಮಾಡಿದರೆ ಅದು ಆನ್ಲೈನ್ ಆಗುತ್ತೆ.
ಇನ್ ಕೇಸ್ ಎಟ್ ಅ ಟೈಮ್ ನೀವೆಲ್ಲ ವಿದ್ಯಾರ್ಥಿಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಆಲ್ ಸೆಲೆಕ್ಟ್ ಅಂತಿದೆ. ಇಲ್ಲಿ ನೀವು ಆಲ್ ಸೆಲೆಕ್ಟನ್ನು ಕೊಟ್ಬಿಟ್ರೆ ಎಲ್ಲ ವಿದ್ಯಾರ್ಥಿಗಳು ಏನಾಗ್ತಾರೆ, ಸೆಲೆಕ್ಟ್ ಆಗ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಗ ನೀವು ಸ್ಕೂಲ್ ಪ್ರಿಮೈಸಸ್ಸಲ್ಲಿರೋರನ್ನ ಸ್ಕೂಲ್ ಪ್ರಿಮೈಸಸ್ ತೋರಿಸಿ, ಆನ್ಲೈನಲ್ಲಿರೋರನ್ನ ಆನ್ಲೈನ್ ಅಂತ ತೋರಿಸ್ತಿ. ಒಂದು ವೇಳೆ ಆ ಹುಡುಗರು ಎಲ್ಲಿ ತಮಗೆ ಕಂಡೇ ಇಲ್ಲ ಅಥವಾ ಎಲ್ಲೋ ಹೋಗಿದ್ದಾರೆ, ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳನ್ನು ಅಬ್ಸೆಂಟ್ ಮಾಡ್ಬೋದು. ಆವಾಗ ಆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಈ ಟಿಕ್ ಮಾರ್ಕನ್ನು ತೆಗೆದು ಹಾಕಿದಾಗ ಇಲ್ಲಿ ಮೇಲೆ ತೋರಿಸ್ತಾ ಇದೆ ಟೋಟಲ್ 51 ವಿದ್ಯಾರ್ಥಿಗಳಲ್ಲಿ ತೋರಿಸ್ತಾ ಇದೆ. ಟೋಟಲು 51 ವಿದ್ಯಾರ್ಥಿಗಳು. ಪ್ರೆಸೆಂಟು 50 ಅಂದರೆ ನಾನು ಒಂದನ್ನು ಏನು ಮಾಡಿದ್ದೀನಿ, ಇಲ್ಲಿ ಅಬ್ಸೆಂಟ್ ಮಾಡಿದ್ದೀನಿ. ಇಲ್ಲಿ ಅಬ್ಸೆಂಟ್ 1 ಅಂತ ತೋರಿಸ್ತಾ ಇದೆ. ಈ ರೀತಿ ಮಾಡಿ ಇಲ್ಲಿರ್ತಕ್ಕಂಥ ರೈಟ್ ಮಾರ್ಕನ್ನು ನೀವು ಓಕೆ ಕೊಟ್ಬಿಟ್ರೆ ಏನಾಗುತ್ತೆ, ಅಟೆಂಡೆನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ನಾನಿಲ್ಲಿ ಈ ರೈಟ್ ಮಾರ್ಕನ್ನು ಏನು ಮಾಡ್ತೀನಿ, ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಅದು ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ನಾವು ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಂತ ಅನ್ನಲಿಕ್ಕೆ ಮತ್ತೊಂದು ಸಾರಿ ನಾವೇನು ಮಾಡೋಣ, ಅದನ್ನು ಚೆಕ್ ಮಾಡ್ಕೊಳ್ಳೋಣ. 8ನೇ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ. ಸೆಕ್ಷನ್ ತೊಗೊಂಡಿದೆ, ಅದೇ ಶಿಕ್ಷಕರ ಹೆಸರನ್ನು ಇಲ್ಲಿ ಆಯ್ಕೆ ಮಾಡಿ ಹಾಕೋಣ. ಹಾಕಿ ನೀವು ವಿ ಅಟೆಂಡೆನ್ಸ್ ಅಂದಾಗ ಅಥವಾ ನೀವು ಅದನ್ನೇ ಇನ್ನೊಂದು ಸಾರಿ ನೀವು ತೋರಿಸ್ತಾ ಇದ್ದೀನಿ. 8ನೇ ತರಗತಿ ಆ ಶಿಕ್ಷಕರ ಹೆಸರನ್ನು ತಗೊಳ್ತಾ ಇದ್ದೀನಿ. ಡೈಲಿ ಅಂತ ಕೊಡ್ತಾ ಇದ್ದೀನಿ. ಫಿಲ್ ಅಟೆಂಡೆನ್ಸ್ ಅಂತ ನೀವು ಕೊಟ್ಟರೆ ಇಲ್ಲಿ ತಮಗೆ ತೋರಿಸ್ತಾ ಇದೆ ಆಲ್ರೆಡಿ ಹಾಕಿರೋದ್ರಿಂದ 51 ವಿದ್ಯಾರ್ಥಿಗಳು, 50 ಪ್ರೆಸೆಂಟು, 1 ಅಬ್ಸೆಂಟು. ಈ ರೀತಿಯಲ್ಲಿ ಮೇಲೆ ತಮಗೇನು ತೋರಿಸುತ್ತೆ, ಮಾಹಿತಿ ತೋರಿಸುತ್ತೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ನಿಮ್ಮ ಮೊಬೈಲ್ ಮೂಲಕವೇ ಈ ಹಾಜರಾತಿಯನ್ನು ಹಾಕ್ಬೋದು. ಬಹಳ ಸುಲಭವಾಗಿ ಕೇವಲ 1 ರಿಂದ 2 ನಿಮಿಷದಲ್ಲಿ ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಹಾಜರಾತಿಯನ್ನು ಹಾಕೋಬಹುದು ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇಂಥ ಅನೇಕ ವಿಡಿಯೋಗಳನ್ನು ತಮಗೆ ಬೇಕಾಗಿದ್ದರೆ, ಇಂಥ ವಿಡಿಯೋಗಳನ್ನು ನೋಡಲಿಕ್ಕೆ, ಮುಂಬರುವ ವಿಡಿಯೋಗಳನ್ನು ತಾವು ಅನುಭವಿಸಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.